ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಸ್ಟ್ ಇಂಡೀಸ್ ವಿರುದ್ಧ ಭರ್ಜರಿ ಪ್ರದರ್ಶನ ಕೊಟ್ಟು ನಮ್ಮ ಭಾರತ ತಂಡ ಸೆಮಿಫೈನಲ್ ಹಂತಕ್ಕೆ ಹೋಗಿದೆ ಅಂತ ಹೇಳ್ಬೋದು ಈ ವಿಶ್ವಕಪ್ ನಲ್ಲಿ. ಹೌದು ಸ್ನೇಹಿತರೆ, ಈ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಇದೀಗ ವೆಸ್ಟ್ ಇಂಡೀಸ್ ವಿರುದ್ಧ ಭರ್ಜರಿ ಪ್ರದರ್ಶನ ಕೊಟ್ಟಿದೆ. ಎಸ್ಪೆಷಲಿ ಈ ಪಂದ್ಯದ ಬಗ್ಗೆ ಮಾತನಾಡದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡೋಣ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ವೆಸ್ಟ್ ಇಂಡೀಸ್ ನ ದಿಗ್ಗಜ ಆಟಗಾರರಾಗಿರುವಂತಹ ಕ್ರಿಸ್ ಗೇಲ್ ಮತ್ತು ಬ್ರೈನ್ ಲಾರಾ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ವೆಸ್ಟ್ ಇಂಡೀಸ್ ತಂಡ ನಮ್ಮ ಭಾರತ ತಂಡದ ವಿರುದ್ಧ ಸೋತ ಬಳಿಕ ಏನೆಲ್ಲ ಮಾತನಾಡಿದರೆ ಬ್ರೈನ್ ಲಾರಾ ಮತ್ತು ಕ್ರಿಸ್ ಗೇಲ್ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ನಮ್ಮ ಭಾರತ ತಂಡಕ್ಕೆ ಈ ಪ್ರಮುಖ ಗೆಲುವಿಗೆ ಕಾರಣ ಅಂತಂದ್ರೆ ಅದು ಸಂಜು ಸ್ಯಾಮ್ಸನ್ ಅಂತಾನೆ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮತ್ತು ಅವರ ಬಗ್ಗೆ ಒಂದು ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಹೌದು ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 195 ರನ್ಗಳಿಗೆ 4 ವಿಕೆಟ್ ಆದರೆ ಕಳ್ಕೊಳ್ಳುತ್ತೆ. ಇನ್ನು ಈ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ನ ಎಲ್ಲ ಆಟಗಾರರು ಕೂಡ ಭರ್ಜರಿ ಆದ್ರೆ ಪ್ರದರ್ಶನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಬ್ಯಾಟಿಂಗ್ ನಲ್ಲಿ. ಇನ್ನು ನಮ್ಮ ಭಾರತ ತಂಡದ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ನಮ್ಮ ಬೂಮ್ರಾ ಅವರು 4 ಓವರ್ಗಳಲ್ಲಿ 36 ರನ್ ಕೊಟ್ಟು 2 ವಿಕೆಟ್ ಆದ್ರೆ ತೆಗಿತಾರೆ. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ತಂಡದ ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮೂರಕ್ಕೆ ಜನ ಬಂದ್ಬಿಟ್ಟು ಫ್ಲಾಪ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ದಿನ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಅಭಿಷೇಕ್ ಶರ್ಮಾ 3 ಜನ ಔಟ್ ಆದಾಗನು ಕೂಡ ಗಂಭೀರ್ ಅವರು ಇವರ ಮೇಲೆ ಆದ್ರೆ ಕೋಪಗೊಳ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಇಂತ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಇಂತ ಬಿಗ್ ಪ್ಲೇಯರ್ ಬಂದ್ಬಿಟ್ಟು ಕೈ ಕೊಟ್ರೆ ಟೀಮ್ ಇಂಡಿಯಾಕ್ಕೆ ಬಿಗ್ ಲಾಸ್ ಆದ್ರೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕೊನೆಗೆ ಸಂಜು ಸ್ಯಾಮ್ಸನ್ ಅವರ ಭರ್ಜರಿ ಪ್ರದರ್ಶನ ಅಂದ್ರೆ ಸಂಜು ಸ್ಯಾಮ್ಸನ್ ಅವರ ಏನಾದ್ರು ಅಕಸ್ಮಾತ್ ಈ ಪಂದ್ಯದಲ್ಲೂ ಕೂಡ ಒಂದು ಅಥವಾ 20 ರನ್ ಅಥವಾ 10 ರನ್ ಆಡಿ ಔಟ್ ಆಗಿದ್ರು ಅಂತಂದ್ರೆ ಟೀಮ್ ಇಂಡಿಯಾ ಈಸಿಯಾಗಿ ಸೋಲ್ತಿತ್ತು ಅಂತಾನೆ ಹೇಳ್ಬೋದು. ಪಾಕಿಸ್ತಾನದ ಬೌಲರ್ ಆಗಿರುವಂತ ಮೊಹಮ್ಮದ್ ಅಮೀರ್ ಹೇಳಿದ ರೀತಿ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇವತ್ತಿನ ದಿನ ಭರ್ಜರಿಯಾಗಿ ಬ್ಯಾಟಿಂಗ್ ನಲ್ಲಿ ಪ್ರದರ್ಶನ ಕೊಟ್ಟು ಸಂಜು ಸ್ಯಾಮ್ಸನ್ ಒಬ್ಬರ ಬೆಂಕಿ ಬ್ಯಾಟಿಂಗ್ ನಿಂದಾಗಿ ನಮ್ಮ ಟೀಮ್ ಇಂಡಿಯಾ ಆದ್ರೆ ಗೆದ್ದಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ನಮ್ಮ ಟೀಮ್ ಇಂಡಿಯಾ ವಿರುದ್ಧ ವೆಸ್ಟ್ ಇಂಡೀಸ್ ತಂಡ ಸೋತ ಬಳಿಕ ಹೀನಾಯವಾಗಿ ಸೋತ ಬಳಿಕ ವೆಸ್ಟ್ ಇಂಡೀಸ್ ನ ದಿಗ್ಗಜರಾಗಿರುವಂತಹ ಬ್ರೈನ್ ಲಾರಾ ಮತ್ತು ಕ್ರಿಸ್ ಗೇಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಮೊದಲಿಗೆ ಬ್ರೈನ್ ಲಾರಾ ಅವರು ಈ ತರ ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬ್ರೈನ್ ಲಾರಾ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಸಂಜು ಸ್ಯಾಮ್ಸನ್ ಅವರು ಅದ್ಭುತವಾಗಿ ಆದ್ರೆ ಆಟ ಆಡಿದ್ದರು. ಹೌದು, ಇವತ್ತಿನ ದಿನ ನಮ್ಮ ವೆಸ್ಟ್ ಇಂಡೀಸ್ ತಂಡ ಭಾರತದ ವಿರುದ್ಧ ಗೆಲ್ಲುತ್ತೆ ಅಂತ ಅಂದುಕೊಂಡಿದ್ದೆವು, ಆದ್ರೆ ಅಲ್ಲಿ ಬೇರೆನಾಗಿತ್ತು. ಮತ್ತು ಹೌದು, ನಮ್ಮ ಬೌಲರ್ಸ್ ಗಳು ತುಂಬಾನೇ ಆದ್ರೆ ಒಳ್ಳೆಯ ಪ್ರದರ್ಶನ ಆದ್ರೆ ಕೊಟ್ಟರು. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ಮಾಡಿದ್ದಾರೆ ಭಾರತದ ಪರ ಅಂತಂದು ಬ್ರೈನ್ ಲಾರಾ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನಷ್ಟು ಮಾತನಾಡಿದಂತ ಬ್ರೈನ್ ಲಾರಾ ಅವರು ಟೀಮ್ ಇಂಡಿಯಾ ಆದ್ರೆ ಇದೀಗ ಸೆಮಿಫೈನಲ್ ಹಂತಕ್ಕಾದ್ರೆ ಹೋಗಿದೆ. ಸೆಮಿಫೈನಲ್ ಇಲ್ಲಿ ಭರ್ಜರಿ ಪ್ರದರ್ಶನ ಕೊಡ್ಲಿ ಭಾರತ ತಂಡ ಮತ್ತು ಅದ್ಭುತವಾಗಿ ಆಡಲಿ ಅಂತಂದು ಬ್ರೈನ್ ಲಾರಾ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕ್ರಿಸ್ ಗೇಲ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ನಮ್ಮ ಟೀಮ್ ಇಂಡಿಯಾಗೆ ಮತ್ತು ವೆಸ್ಟ್ ಇಂಡೀಸ್ ತಂಡದ ಪರವಾಗಿ ಅಂತಾನೆ ಹೇಳ್ಬೋದು. ವೆಸ್ಟ್ ಇಂಡೀಸ್ ತಂಡ ಇವತ್ತು ಬ್ಯಾಟಿಂಗ್ ನಲ್ಲಿ ಅದ್ಭುತವಾಗಿ ಪ್ರದರ್ಶನ ಕೊಟ್ಟಿದೆ ಮತ್ತು ಆದ್ರೆ ಬೌಲಿಂಗ್ ನಲ್ಲೂ ಕೂಡ ಉತ್ತಮ ಪ್ರದರ್ಶನ ಆದ್ರೆ ಕೊಟ್ಟಿತ್ತು. ಆದ್ರೆ ಭಾರತದ ಪರ ಸಂಜು ಸ್ಯಾಮ್ಸನ್ ಅವರು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಭಾರತ ತಂಡ ಈಸಿಯಾಗಿ ಮತ್ತು ಸುಲಭವಾಗಿ ಆದ್ರೆ ಗೆದ್ದಿದೆ. ಇನ್ನು ಭಾರತದ ಪರ ಮಾತನಾಡೋದಾಯ್ತು ಅಂತಂದ್ರೆ ಭಾರತ ತಂಡ ಈ ಬಾರಿ ಮತ್ತೊಮ್ಮೆ ಸೆಮಿಫೈನಲ್ ಹಂತಕ್ಕೆ ಆದ್ರೆ ಹೋಗಿದೆ ಮತ್ತು ಈ ಬಾರಿ ವಿಶ್ವಕಪ್ ನಲ್ಲಿ ಭಾರತ ತಂಡ ಜಯಿಸಲಿ ಅಂತಂದು ಕ್ರಿಸ್ ಗೇಲ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.